ಈ ಹಿಂದೆ ಮೂಡಾ ಆಯುಕ್ತರಾಗಿದ್ದಂತಹ ಡಿ.ಬಿ. ನಟೇಶ್ ಅವರು ಮುಂಬಡ್ತಿಯನ್ನು ಪಡೆಯೋದಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ 1,60,60,00,000 ಏನೋ ಹಣವನ್ನು ಕೊಟ್ಟು ಮುಂಬಡ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ಈಗಾಗಲೇ ಚೀಫ್ ಸೆಕ್ರೆಟರಿ ವಿರುದ್ಧ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಸರ್ ಅದೇ ಏನು ನಟೇಶ್ ಅವರಿಗೆ ಬಡ್ತಿ ಕೊಡೋದಕ್ಕೆ ವಿಚಾರವಾಗಿ ಶಾಲಿನಿ ರಿಜಿಸ್ಟ್ರೇಷನ್ ಲಂಚವನ್ನು ಪಡೆದೆ ಅಂತ ಆರೋಪ ಮಾಡಿದೆ. ಅದಕ್ಕೆ ಆರೋಪಪೂರ್ವಕವಾಗಿ ನಿನ್ನೆ ನಾನು ಏನು ಇವ್ರಿಗೆ ಆದಾಯ ತೆರಿಗೆ ಇಲಾಖೆಗೆ ಮತ್ತು ಜಾರಿ ನಿರ್ದೇಶನ ದೂರು ಅರ್ಜಿ ಕೊಟ್ಟಿದ್ದೀನಿ. ಆ ದೂರು ಅರ್ಜಿ ಮತ್ತು ಕಾರು ಏನು ಯಾವ ಕಾರಲ್ಲಿ ಹಣ ಬಂದಿತ್ತು ಮತ್ತು ಯಾವ ವ್ಯಕ್ತಿಗಳ ಜೊತೆ ಸಂಪರ್ಕಗಳಿರೋ ಬಗ್ಗೆ ಮಾಹಿತಿಯನ್ನು ಮತ್ತು ದಾಖಲಾತಿನ ಬಿಡುಗಡೆ ಮಾಡಿದ್ದೀನಿ. ಅಂದರೆ ಮೈಸೂರಿಗೆ ಎಲ್ಲಿ ಯಾವ ಭಾಗಕ್ಕೆ ಬಂದಿತ್ತು, ಯಾರು ಅದನ್ನು ದುಡ್ಡು ತಗೊಂಡೋದು, ಎಷ್ಟು ಕೋಟಿ ಹಣ ಬಂದಿತ್ತು ಅಂತ ಸರ್? ಸರ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹೆಚ್ಚು 9 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣ 5 ಬ್ಯಾಗ್ಗಳಲ್ಲಿ ಆ ಕಾರಲ್ಲಿ ಬಂದಿದೆ. ಆ ಒಂದು 4 ಬ್ಯಾಗ್ಗಳನ್ನು ಹೆಬ್ಬಾಳಿನಲ್ಲಿ ನಿಖಿಲ್ ಅನ್ನೋರು ತೊಗೊಂಡೋಗಿದ್ದಾರೆ. ಇನ್ನೊಂದು ಬ್ಯಾಗು ಇಲ್ಲಿ ಆರ್ ಟಿ ಹತ್ರ ಬಂದಿದೆ ಅಂತೇಳಿ ಬಂದಿದೆ ಮಾಹಿತಿ ಬಂದಿದೆ. ಆನಂತರ ನಮ್ಗೆ ಗೊತ್ತಾಗಿದ್ದು ಒಂದು ಬ್ಯಾಗು ಜಶ್ವಂತ್ ಅವ್ರ ಮನೆಗೆ ಹೋಗಿದೆ. ಅದರಲ್ಲಿ ಇದ್ದಂಥ ಹಣ ಶ್ರೀಮತಿ ಶಾಲಿನಿ ರಜನಿ ತಲುಪಿದೆ ಅಂತೇಳಿ. ಈ ನಿಖಿಲ್ ಯಾರು ಮತ್ತು ಜಶ್ವಂತ್ ಯಾರು ಅಂತ ಸರ್? ಸರ್ ಡಿ.ಬಿ. ನಟೇಶ್ವರು ಏನು ಬೆನಾಮಿಯಾಗಿ ವ್ಯವಹಾರ ಮಾಡ್ತಾ ಇದ್ದಾರೆ, ಆ ವ್ಯವಹಾರದ ಪಾಲ್ದಾರರು. ಹಾಗಾಗಿ ಅವರೇ ಈ ವ್ಯವಹಾರಗಳನ್ನು ಈ ಒಂದು ಹಣಕಾಸು ವ್ಯವಹಾರನ ಮಾಡಿರೋಂಥದ್ದು. ಅಂದರೆ ನಿಖಿಲ್ ಮತ್ತು ಜಶ್ವಂತ್ ಇಬ್ಬರು ಅವ್ರು ಬೇನಾಮಿ ಇದ್ದಾರೆ ಸರ್? ಅದೇ ಇವರಿಗೆ ಬೆನಾಮಿ ವ್ಯವಹಾರದಲ್ಲಿ ಪಾಲ್ದಾರರು. ಏನು ನಟೇಶವರು ತಮ್ಮ ಒಂದು ಅಕ್ರಮ ಹಣವನ್ನು ಬಳಸ್ಕೊಂಡು ಬೆನಾಮಿ ವ್ಯವಹಾರ ಮಾಡ್ತಾ ಇದ್ದಾರೆ, ಆ ಒಂದು ವ್ಯವಹಾರದಲ್ಲಿ ಅವರು ಪಾಲ್ದಾರರು ಅಂತೇಳಿ ಮಾಹಿತಿ ಇದೆ. ಇಟಿಯೋಸ್ ಕಾರ್ ಎಲ್ಲಿಂದ ಬಂದಿದ್ದು, ಎಲ್ಲೆಲ್ಲಿ ಹೋಗಿ ದುಡ್ಡನ್ನು ತಲುಪಿಸಿದ್ದಾರೆ ಅಂತ ಸರಿ ಆರೋಪ ಸರ್? ಸರ್ ನನಗೆ ಬಂದರೆ ಮಾಹಿತಿ ಬೆಂಗಳೂರಿಂದ ಬಂದಿದೆ, ಆದರೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಮೊದಲು ಹೆಬ್ಬಾಳಲ್ಲಿ 4 ಬ್ಯಾಗನ್ನು ನಿಖಿಲ್ ಕೊಟ್ಟಿರೋಂಥದ್ದು. ಇನ್ನೊಂದು ಬ್ಯಾಗನ್ನು ಇಲ್ಲಿ ಮೈಸೂರು ಹಳೆ ನ್ಯಾಯಾಲಯದ ಇರೋಂಥ ಆರ್ ಟಿ ಒ ಕಚೇರಿ ಹತ್ರ ಜಶ್ವಂತ್ ಮನೆಗೆ ತೊಗೊಂಡೋಗಿ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ನಾನು ದೂರು ಕೊಡೋಕ್ಕಾಗಲ್ಲ. ಲಭ್ಯವಾದ ಸಾಕ್ಷ್ಯಗಳನ್ನ ಇಟ್ಕೊಂಡು ತನಿಖೆ ಮಾಡಿದಾಗಲೇ ಅಷ್ಟೇ ಸತ್ಯ ಗೊತ್ತಾಗುತ್ತೆ. ಯಾಕಂದರೆ ಯಾವುದೇ ಆರೋಪ ಕೂಡ ಸಂಪೂರ್ಣವಾದ ಸಾಕ್ಷ್ಯಗಳನ್ನ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಏನು ಬಲವಾದ ನಂಬುವಂಥ ಸಾಕ್ಷ್ಯಗಳಿರೋದ್ರಿಂದ ಈ ಆಧಾರ ಇಟ್ಕೊಂಡು ತನಿಖೆ ಮಾಡಿದ್ರೆ ಸತ್ಯವಾಲು ಮುಂದಿನ ಸತ್ಯಾಂಶ ಈಚೆ ಬರುತ್ತೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಹಿಂದೆ ಮೂಡಾ ಆಯುಕ್ತರಾಗಿದ್ದಂತಹ ಡಿ.ಬಿ. ನಟೇಶ್ ಅವರು ಮುಂಬಡ್ತಿಯನ್ನು ಪಡೆಯೋದಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ 1,60,60,00,000 ಏನೋ ಹಣವನ್ನು ಕೊಟ್ಟು ಮುಂಬಡ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ಈಗಾಗಲೇ ಚೀಫ್ ಸೆಕ್ರೆಟರಿ ವಿರುದ್ಧ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಸರ್ ಅದೇ ಏನು ನಟೇಶ್ ಅವರಿಗೆ ಬಡ್ತಿ ಕೊಡೋದಕ್ಕೆ ವಿಚಾರವಾಗಿ ಶಾಲಿನಿ ರಿಜಿಸ್ಟ್ರೇಷನ್ ಲಂಚವನ್ನು ಪಡೆದೆ ಅಂತ ಆರೋಪ ಮಾಡಿದೆ. ಅದಕ್ಕೆ ಆರೋಪಪೂರ್ವಕವಾಗಿ ನಿನ್ನೆ ನಾನು ಏನು ಇವ್ರಿಗೆ ಆದಾಯ ತೆರಿಗೆ ಇಲಾಖೆಗೆ ಮತ್ತು ಜಾರಿ ನಿರ್ದೇಶನ ದೂರು ಅರ್ಜಿ ಕೊಟ್ಟಿದ್ದೀನಿ. ಆ ದೂರು ಅರ್ಜಿ ಮತ್ತು ಕಾರು ಏನು ಯಾವ ಕಾರಲ್ಲಿ ಹಣ ಬಂದಿತ್ತು ಮತ್ತು ಯಾವ ವ್ಯಕ್ತಿಗಳ ಜೊತೆ ಸಂಪರ್ಕಗಳಿರೋ ಬಗ್ಗೆ ಮಾಹಿತಿಯನ್ನು ಮತ್ತು ದಾಖಲಾತಿನ ಬಿಡುಗಡೆ ಮಾಡಿದ್ದೀನಿ. ಅಂದರೆ ಮೈಸೂರಿಗೆ ಯಾವ ಭಾಗಕ್ಕೆ ಬಂದಿತ್ತು, ಯಾರು ಅದನ್ನು ದುಡ್ಡು ತಗೊಂಡೋದು, ಎಷ್ಟು ಕೋಟಿ ಹಣ ಬಂದಿತ್ತು ಅಂತ ಸರ್? ಸರ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹೆಚ್ಚು 9 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣ 5 ಬ್ಯಾಗ್ಗಳಲ್ಲಿ ಆ ಕಾರಲ್ಲಿ ಬಂದಿದೆ. ಆ ಒಂದು 4 ಬ್ಯಾಗ್ಗಳನ್ನು ಹೆಬ್ಬಾಳಿನಲ್ಲಿ ನಿಖಿಲ್ ಅನ್ನೋರು ತೊಗೊಂಡೋಗಿದ್ದಾರೆ. ಇನ್ನೊಂದು ಬ್ಯಾಗು ಇಲ್ಲಿ ಆರ್ ಟಿ ಹತ್ರ ಬಂದಿದೆ ಅಂತೇಳಿ ಬಂದಿದೆ ಮಾಹಿತಿ ಬಂದಿದೆ. ಆನಂತರ ನಮ್ಗೆ ಗೊತ್ತಾಗಿದ್ದು ಒಂದು ಬ್ಯಾಗು ಜಶ್ವಂತ್ ಅವ್ರ ಮನೆಗೆ ಹೋಗಿದೆ. ಅದರಲ್ಲಿ ಇದ್ದಂಥ ಹಣ ಶ್ರೀಮತಿ ಶಾಲಿನಿ ರಜನಿ ತಲುಪಿದೆ ಅಂತೇಳಿ. ಈ ನಿಖಿಲ್ ಯಾರು ಮತ್ತು ಜಶ್ವಂತ್ ಯಾರು ಅಂತ ಸರ್? ಸರ್ ಡಿ.ಬಿ. ನಟೇಶ್ವರು ಏನು ಬೆನಾಮಿಯಾಗಿ ವ್ಯವಹಾರ ಮಾಡ್ತಾ ಇದ್ದಾರೆ, ಆ ವ್ಯವಹಾರದ ಪಾಲ್ದಾರರು. ಹಾಗಾಗಿ ಅವರೇ ಈ ವ್ಯವಹಾರಗಳನ್ನು ಈ ಒಂದು ಹಣಕಾಸು ವ್ಯವಹಾರನ ಮಾಡಿರೋಂಥದ್ದು. ಅಂದರೆ ನಿಖಿಲ್ ಮತ್ತು ಜಶ್ವಂತ್ ಇಬ್ಬರು ಅವ್ರು ಬೇನಾಮಿ ಇದ್ದಾರೆ ಸರ್? ಅದೇ ಇವರಿಗೆ ಬೆನಾಮಿ ವ್ಯವಹಾರದಲ್ಲಿ ಪಾಲ್ದಾರರು. ಏನು ನಟೇಶವರು ತಮ್ಮ ಒಂದು ಅಕ್ರಮ ಹಣವನ್ನು ಬಳಸ್ಕೊಂಡು ಬೆನಾಮಿ ವ್ಯವಹಾರ ಮಾಡ್ತಾ ಇದ್ದಾರೆ, ಆ ಒಂದು ವ್ಯವಹಾರದಲ್ಲಿ ಅವರು ಪಾಲ್ದಾರರು ಅಂತೇಳಿ ಮಾಹಿತಿ ಇದೆ. ಇಟಿಯೋಸ್ ಕಾರ್ ಎಲ್ಲಿಂದ ಬಂದಿದ್ದು, ಎಲ್ಲೆಲ್ಲಿ ಹೋಗಿ ದುಡ್ಡನ್ನು ತಲುಪಿಸಿದ್ದಾರೆ ಅಂತ ಸರಿ ಆರೋಪ ಸರ್? ಸರ್ ನನಗೆ ಬಂದಿರೋ ಮಾಹಿತಿ ಬೆಂಗಳೂರಿಂದ ಬಂದಿದೆ, ಆದರೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಮೊದಲು ಹೆಬ್ಬಾಳಲ್ಲಿ 4 ಬ್ಯಾಗನ್ನು ನಿಖಿಲ್ ಕೊಟ್ಟಿರೋಂಥದ್ದು. ಇನ್ನೊಂದು ಬ್ಯಾಗನ್ನು ಇಲ್ಲಿ ಮೈಸೂರು ಹಳೆ ನ್ಯಾಯಾಲಯದ ಇರೋಂಥ ಆರ್ ಟಿ ಒ ಕಚೇರಿ ಹತ್ರ ಜಶ್ವಂತ್ ಮನೆಗೆ ತೊಗೊಂಡೋಗಿ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ನಾನು ದೂರು ಕೊಡೋಕ್ಕಾಗಲ್ಲ. ಲಭ್ಯವಾದ ಸಾಕ್ಷ್ಯಗಳನ್ನ ಇಟ್ಕೊಂಡು ತನಿಖೆ ಮಾಡಿದಾಗಲೇ ಅಷ್ಟೇ ಸತ್ಯ ಗೊತ್ತಾಗುತ್ತೆ. ಯಾಕಂದರೆ ಯಾವುದೇ ಆರೋಪ ಕೂಡ ಸಂಪೂರ್ಣವಾದ ಸಾಕ್ಷ್ಯಗಳನ್ನ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಏನು ಬಲವಾದ ನಂಬುವಂಥ ಸಾಕ್ಷ್ಯಗಳಿರೋದ್ರಿಂದ ಈ ಆಧಾರ ಇಟ್ಕೊಂಡು ತನಿಖೆ ಮಾಡಿದ್ರೆ ಸತ್ಯವಾಲು ಮುಂದಿನ ಸತ್ಯಾಂಶ ಈಚೆ ಬರುತ್ತೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಹಿಂದೆ ಮೂಡಾ ಆಯುಕ್ತರಾಗಿದ್ದಂತಹ ಡಿ.ಬಿ. ನಟೇಶ್ ಅವರು ಮುಂಬಡ್ತಿಯನ್ನು ಪಡೆಯೋದಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ 1,60,60,00,000 ಏನೋ ಹಣವನ್ನು ಕೊಟ್ಟು ಮುಂಬಡ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ಈಗಾಗಲೇ ಚೀಫ್ ಸೆಕ್ರೆಟರಿ ವಿರುದ್ಧ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಸರ್ ಅದೇ ಏನು ನಟೇಶ್ ಅವರಿಗೆ ಬಡ್ತಿ ಕೊಡೋದಕ್ಕೆ ವಿಚಾರವಾಗಿ ಶಾಲಿನಿ ರಿಜಿಸ್ಟ್ರೇಷನ್ ಲಂಚವನ್ನು ಪಡೆದೆ ಅಂತ ಆರೋಪ ಮಾಡಿದೆ. ಅದಕ್ಕೆ ಆರೋಪಪೂರ್ವಕವಾಗಿ ನಿನ್ನೆ ನಾನು ಏನು ಇವ್ರಿಗೆ ಆದಾಯ ತೆರಿಗೆ ಇಲಾಖೆಗೆ ಮತ್ತು ಜಾರಿ ನಿರ್ದೇಶನ ದೂರು ಅರ್ಜಿ ಕೊಟ್ಟಿದ್ದೀನಿ. ಆ ದೂರು ಅರ್ಜಿ ಮತ್ತು ಕಾರು ಏನು ಯಾವ ಕಾರಲ್ಲಿ ಹಣ ಬಂದಿತ್ತು ಮತ್ತು ಯಾವ ವ್ಯಕ್ತಿಗಳ ಜೊತೆ ಸಂಪರ್ಕಗಳಿರೋ ಬಗ್ಗೆ ಮಾಹಿತಿಯನ್ನು ಮತ್ತು ದಾಖಲಾತಿನ ಬಿಡುಗಡೆ ಮಾಡಿದ್ದೀನಿ. ಅಂದರೆ ಮೈಸೂರಿಗೆ ಯಾವ ಭಾಗಕ್ಕೆ ಬಂದಿತ್ತು, ಯಾರು ಅದನ್ನು ದುಡ್ಡು ತಗೊಂಡೋದು, ಎಷ್ಟು ಕೋಟಿ ಹಣ ಬಂದಿತ್ತು ಅಂತ ಸರ್? ಸರ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹೆಚ್ಚು 9 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣ 5 ಬ್ಯಾಗ್ಗಳಲ್ಲಿ ಆ ಕಾರಲ್ಲಿ ಬಂದಿದೆ. ಆ ಒಂದು 4 ಬ್ಯಾಗ್ಗಳನ್ನು ಹೆಬ್ಬಾಳಿನಲ್ಲಿ ನಿಖಿಲ್ ಅನ್ನೋರು ತೊಗೊಂಡೋಗಿದ್ದಾರೆ. ಇನ್ನೊಂದು ಬ್ಯಾಗು
ಇಲ್ಲಿ ಆರ್ ಟಿ ಒ ಹತ್ರ ಬಂದಿದೆ ಅಂತೇಳಿ ಬಂದಿದೆ, ಮಾಹಿತಿ ಬಂದಿದೆ. ಆನಂತರ ನಮ್ಗೆ ಗೊತ್ತಾಗಿದ್ದು ಒಂದು ಬ್ಯಾಗು ಜಶ್ವಂತ್ ಅವ್ರ ಮನೆಗೆ ಹೋಗಿದೆ, ಅದರಲ್ಲಿ ಇದ್ದಂಥ ಹಣ ಶ್ರೀಮತಿ ಶಾಲಿನಿ ರಜನಿ ತಲುಪಿದೆ ಅಂತೇಳಿ. ಈ ನಿಖಿಲ್ ಯಾರು ಮತ್ತು ಜಶ್ವಂತ್ ಯಾರು ಅಂತ ಸರ್? ಸರ್, ಡಿ ಬಿ ನಟೇಶ್ವರ್ ಏನು ಬೆನಾಮಿಯಾಗಿ ವ್ಯವಹಾರ ನಡೆಸ್ತಾ ಇದ್ದಾರೆ, ಆ ವ್ಯವಹಾರದ ಪಾಲ್ದಾರರು. ಹಾಗಾಗಿ ಅವರೇ ಈ ವ್ಯವಹಾರಗಳನ್ನು, ಈ ಒಂದು ಹಣಕಾಸು ವ್ಯವಹಾರನ ಮಾಡಿರೋಂಥದ್ದು. ಅಂದರೆ ನಿಖಿಲ್ ಮತ್ತು ಜಶ್ವಂತ್ ಇಬ್ಬರು ಅವ್ರು ಬೇರಾಮಿ ಇದ್ದಾರೆ ಸರ್? ಅದೇ ಇವರಿಗೆ ಬೆನಾಮಿ ವ್ಯವಹಾರದಲ್ಲಿ ಪಾಲ್ದಾರರು. ಏನು ನಟೇಶ್ವರು ತಮ್ಮ ಒಂದು ಅಕ್ರಮ ಹಣವನ್ನು ಬಳಸ್ಕೊಂಡು ಬೆನಾಮಿ ವ್ಯವಹಾರ ಮಾಡ್ತಾ ಇದ್ದಾರೆ, ಆ ಒಂದು ವ್ಯವಹಾರದಲ್ಲಿ ಅವರು ಪಾಲ್ದಾರರು ಅಂತೇಳಿ ಮಾಹಿತಿ ಇದೆ. ಇಟಿಯೋಸ್ ಕಾರ್ ಎಲ್ಲಿಂದ ಬಂದಿದ್ದು, ಎಲ್ಲೆಲ್ಲಿ ಹೋಗಿ ದುಡ್ಡು ತಲುಪಿಸಿದ್ದಾರೆ ಅಂತ ಸರಿ ಆರೋಪ ಸರ್? ಸರ್, ನನಗೆ ಬಂದಿರೋ ಮಾಹಿತಿ ಬೆಂಗಳೂರಿಂದ ಬಂದಿದೆ, ಆದರೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಮೊದಲು ಹೆಬ್ಬಾಳಲ್ಲಿ 4 ಬ್ಯಾಗನ್ನು ನಿಖಿಲ್ ಕೊಟ್ಟಿರೋಂಥದ್ದು, ಇನ್ನೊಂದು ಬ್ಯಾಗನ್ನು ಇಲ್ಲಿ ಮೈಸೂರು ಹಳೆ ನ್ಯಾಯಾಲಯದ ಇರೋಂಥ ಆರ್ ಟಿ ಒ ಕಚೇರಿ ಹತ್ರ ಜಶ್ವಂತ್ ಮನೆಗೆ ತೊಗೊಂಡೋಗಿ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ನಾನು ದೂರು ಕೊಡೋಕ್ಕಾಗಲ್ಲ. ಸೊ ಲಭ್ಯವಾದ ಸಾಕ್ಷ್ಯಗಳನ್ನ ಇಟ್ಕೊಂಡು ತನಿಖೆ ಮಾಡಿದಾಗಲೇ ಅಷ್ಟೇ ಸತ್ಯ ಗೊತ್ತಾಗುತ್ತೆ. ಯಾಕಂದರೆ ಯಾವುದೇ ಆರೋಪ ಕೂಡ ಸಂಪೂರ್ಣವಾದ ಸಾಕ್ಷ್ಯಗಳನ್ನ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಏನು ಬಲವಾದ ನಂಬುವಂಥ ಸಾಕ್ಷ್ಯಗಳಿರೋದ್ರಿಂದ ಈ ಆಧಾರನ ಇಟ್ಕೊಂಡು ತನಿಖೆ ಮಾಡಿದ್ರೆ ಸತ್ಯವಾಲು ಮುಂದಿನ ಸತ್ಯಾಂಶ ಈಚೆ ಬರುತ್ತೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಹಿಂದೆ ಮೂಡ ಆಯುಕ್ತರಾಗಿದ್ದಂತಹ ಡಿ ಬಿ ನಟೇಶ್ ಅವರು ಮುಂಬಡ್ತಿಯನ್ನು ಪಡೆಯೋದಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ 1,60,00,000 ಇರೋ ಹಣವನ್ನು ಕೊಟ್ಟು ಮುಂಬಡ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ಈಗಾಗಲೇ ಚೀಫ್ ಸೆಕ್ರೆಟರಿ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. ಸರ್, ಅದೇ ಏನು ನಟೇಶ್ ಅವರಿಗೆ ಬಡ್ತಿ ಕೊಡೋದಕ್ಕೆ ವಿಚಾರವಾಗಿ ಶಾಲಿನಿ ರಜನೀಶ್ ಲಂಚವನ್ನು ಪಡೆದೆ ಅಂತ ಆರೋಪ ಮಾಡಿದೆ. ಅದಕ್ಕೆ ಆರೋಪಪೂರ್ವಕವಾಗಿ ನಿನ್ನೆ ನಾನು ಏನು ಇವ್ರಿಗೆ ಆದಾಯ ತೆರಿಗೆ ಇಲಾಖೆಗೆ ಮತ್ತು ಜಾರಿ ನಿರ್ದೇಶನ ದೂರು ಅರ್ಜಿ ಕೊಟ್ಟಿದ್ದೀನಿ. ಆ ದೂರು ಅರ್ಜಿ ಮತ್ತು ಕಾರು ಏನು ಯಾವ ಕಾರಲ್ಲಿ ಹಣ ಬಂದಿತ್ತು ಮತ್ತು ಯಾವ ವ್ಯಕ್ತಿಗಳ ಜೊತೆ ಸಂಪರ್ಕಗಳಿರೋ ಬಗ್ಗೆ ಮಾಹಿತಿಯನ್ನು ಮತ್ತು ದಾಖಲಾತಿನ ಅದು ಬಿಡುಗಡೆ ಮಾಡಿದ್ದೀನಿ. ಅಂದರೆ ಆ ಮೈಸೂರಿಗೆ ಎಲ್ಲಿ ಯಾವ ಭಾಗಕ್ಕೆ ಬಂದಿತ್ತು, ಯಾರು ಅದನ್ನು ದುಡ್ಡು ತಗೊಂಡೋದು, ಎಷ್ಟು ಕೋಟಿ ಹಣ ಬಂದಿತ್ತು ಅಂತ ಸರ್? ಸರ್, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹೆಚ್ಚಿನ 9 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣ 5 ಬ್ಯಾಗ್ಗಳಲ್ಲಿ ಆ ಕಾರಲ್ಲಿ ಬಂದಿದೆ. ಆ ಒಂದು 4 ಬ್ಯಾಗ್ಗಳನ್ನು ಹೆಬ್ಬಾಳಿನಲ್ಲಿ ನಿಖಿಲ್ ಅನ್ನೋರು ತೊಗೊಂಡೋಗಿದ್ದಾರೆ. ಇನ್ನೊಂದು ಬ್ಯಾಗು ಇಲ್ಲಿ ಆರ್ ಟಿ ಒ ಹತ್ರ ಬಂದಿದೆ ಅಂತೇಳಿ ಬಂದಿದೆ, ಮಾಹಿತಿ ಬಂದಿದೆ. ಆನಂತರ ನಮ್ಗೆ ಗೊತ್ತಾಗಿದ್ದು ಒಂದು ಬ್ಯಾಗು ಜಶ್ವಂತ್ ಅವ್ರ ಮನೆಗೆ ಹೋಗಿದೆ, ಅದರಲ್ಲಿ ಇದ್ದಂಥ ಹಣ ಶ್ರೀಮತಿ ಶಾಲಿನಿ ರಜನಿ ತಲುಪಿದೆ ಅಂತೇಳಿ. ಈ ನಿಖಿಲ್ ಯಾರು ಮತ್ತು ಜಶ್ವಂತ್ ಯಾರು ಅಂತ ಸರ್? ಸರ್, ಡಿ ಬಿ ನಟೇಶ್ವರ್ ಏನು ಬೆನಾಮಿಯಾಗಿ ವ್ಯವಹಾರ ನಡೆಸ್ತಾ ಇದ್ದಾರೆ, ಆ ವ್ಯವಹಾರದ ಪಾಲ್ದಾರರು. ಹಾಗಾಗಿ ಅವರೇ ಈ ವ್ಯವಹಾರಗಳನ್ನು, ಈ ಒಂದು ಹಣಕಾಸು ವ್ಯವಹಾರನ ಮಾಡಿರೋಂಥದ್ದು. ಅಂದರೆ ನಿಖಿಲ್ ಮತ್ತು ಜಶ್ವಂತ್ ಇಬ್ಬರು ಅವ್ರು ಬೇರಾಮಿ ಇದ್ದಾರೆ ಸರ್? ಅದೇ ಇವರಿಗೆ ಬೆನಾಮಿ ವ್ಯವಹಾರದಲ್ಲಿ ಪಾಲ್ದಾರರು. ಏನು ನಟೇಶ್ವರು ತಮ್ಮ ಒಂದು ಅಕ್ರಮ ಹಣವನ್ನು ಬಳಸ್ಕೊಂಡು ಬೆನಾಮಿ ವ್ಯವಹಾರ ಮಾಡ್ತಾ ಇದ್ದಾರೆ, ಆ ಒಂದು ವ್ಯವಹಾರದಲ್ಲಿ ಅವರು ಪಾಲ್ದಾರರು ಅಂತೇಳಿ ಮಾಹಿತಿ ಇದೆ. ಇಟಿಯೋಸ್ ಕಾರ್ ಎಲ್ಲಿಂದ ಬಂದಿದ್ದು, ಎಲ್ಲೆಲ್ಲಿ ಹೋಗಿ ದುಡ್ಡು ತಲುಪಿಸಿದ್ದಾರೆ ಅಂತ ಸರಿ ಆರೋಪ ಸರ್? ಸರ್, ನನಗೆ ಬಂದಿರೋ ಮಾಹಿತಿ ಬೆಂಗಳೂರಿಂದ ಬಂದಿದೆ, ಆದರೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಮೊದಲು ಹೆಬ್ಬಾಳಲ್ಲಿ 4 ಬ್ಯಾಗನ್ನು ನಿಖಿಲ್ ಕೊಟ್ಟಿರೋಂಥದ್ದು, ಇನ್ನೊಂದು ಬ್ಯಾಗನ್ನು ಇಲ್ಲಿ ಮೈಸೂರು ಹಳೆ ನ್ಯಾಯಾಲಯದ ಇರೋಂಥ ಆರ್ ಟಿ ಒ ಕಚೇರಿ ಹತ್ರ ಜಶ್ವಂತ್ ಮನೆಗೆ ತೊಗೊಂಡೋಗಿ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ನಾನು ದೂರು ಕೊಡೋಕ್ಕಾಗಲ್ಲ. ಸೊ ಲಭ್ಯವಾದ ಸಾಕ್ಷ್ಯಗಳನ್ನ ಇಟ್ಕೊಂಡು ತನಿಖೆ ಮಾಡಿದಾಗಲೇ ಅಷ್ಟೇ ಸತ್ಯ ಗೊತ್ತಾಗುತ್ತೆ. ಯಾಕಂದರೆ ಯಾವುದೇ ಆರೋಪ ಕೂಡ ಸಂಪೂರ್ಣವಾದ ಸಾಕ್ಷ್ಯಗಳನ್ನ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಏನು ಬಲವಾದ ನಂಬುವಂಥ ಸಾಕ್ಷ್ಯಗಳಿರೋದ್ರಿಂದ ಈ ಆಧಾರನ ಇಟ್ಕೊಂಡು ತನಿಖೆ ಮಾಡಿದ್ರೆ ಸತ್ಯವಾಲು ಮುಂದಿನ ಸತ್ಯಾಂಶ ಈಚೆ ಬರುತ್ತೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.